ನಮಸ್ಕಾರ. ನನ್ನ ಹಾಡು, ನನ್ನ ರಾಗ ಈ 3ನೇ ಆವೃತ್ತಿಯ ಈ ಮಾಲಿಕೆಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಕರುನಾಡಿನಲ್ಲಿ ಸುಮಾರು 80-90ರ ದಶಕದಲ್ಲಿ 4 ಪ್ರಮುಖ ಹೋರಾಟಗಳು ನಡೆದವು. ನಮ್ಮ ಕರುನಾಡಿನ ಕಾವೇರಿ, ಹೇಮಾವತಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸ್ಥಾಪನೆ, ವಿಜಯನಗರ ಉಕ್ಕು ಕಾರ್ಖಾನೆಯ ಸ್ಥಾಪನೆ, ಈ ವಿಷಯ ಕುರಿತಾಗಿ ನಡೆದಂಥ ಹೋರಾಟಕ್ಕೆ ಪೂರಕವಾಗಿ, ಪುಷ್ಟಿಯಾಗಿ ನಾನೊಂದು ಸ್ಫೂರ್ತಿ ಗೀತೆಯನ್ನು ಹರಿಕಾಂಬೋಜಿ ರಾಗದಲ್ಲಿ ರಚನೆ ಮಾಡಿದೆ. ಹರಿಯುವಳೆ ಹೇಮಾವತಿ, ಉಳಿಯುವಳೆ ಕಾವೇರಿ. ಈ ಗೀತೆ ಅನೇಕ ರಾಜಕೀಯ ವೇದಿಕೆಗಳಲ್ಲಿ, ರಾಜಕೀಯೇತರ ವೇದಿಕೆಗಳಲ್ಲಿ ಪ್ರತಿಧ್ವನಿಸಿತು, ಮನೆ ಮನೆಗಳ ಮಾತಾಯಿತು. ಅಂತಹ ಒಂದು ಸ್ಫೂರ್ತಿಯ ಗೀತೆಯನ್ನು ಈಗ ನಾವು ಕೇಳೋಣವಾ? ಹರಿಯುವಳೆ ಹೇಮಾವತಿ, ಉಳಿಯುವಳೆ ಕಾವೇರಿ, ತುಮಕೂರು ಜಿಲ್ಲೆಗೆ ಹರಿಯುವಳೆ ಹೇಮಾವತಿ, ಕರುನಾಡಿನಲ್ಲಿ ಉಳಿಯುವಳೆ ಕಾವೇರಿ. ಹೈ ಹರಿಯುವಳೆ ಹೇಮಾವತಿ, ಉಳಿಯುವಳೆ ಕಾವೇರಿ, ತುಮಕೂರು ಜಿಲ್ಲೆಗೆ ಹರಿಯುವಳೆ ಹೇಮಾವತಿ, ಕರುನಾಡಿನಲ್ಲಿ ಉಳಿಯುವಳೆ ಕಾವೇರಿ. ಆಶ್ವಾಸನೆಗಳ ಅರಮನೆಯ ಕಟ್ಟಿ ರಾಜಕಾರಣಿಗಳ ಮೆರವಣಿಗೆ ನಡೆಸಿ, ಆಶ್ವಾಸನೆಗಳ ಅರಮನೆಯ ಕಟ್ಟಿ ರಾಜಕಾರಣಿಗಳ ಮೆರವಣಿಗೆ ನಡೆಸಿ, ಕುಂತಿಹೆವು ಕಾಯುತ್ತ ಕಣ್ಣುಗಳ ಅರಳಿಸಿ, ಕುಂತಿಹೆವು ಕಾಯುತ್ತ ಕಣ್ಣುಗಳ ಅರಳಿಸಿ, ಇಕೋ ಈಗ ತುಸು ದೂರ ಎಂಬುತ್ತರ ಮಾಮೂಲಿ, ಇಕೋ ಈಗ ತುಸು ದೂರ ಎಂಬುತ್ತರ ಮಾಮೂಲಿ. ಹರಿಯುವಳೆ ಹೇಮಾವತಿ, ಉಳಿಯುವಳೆ ಕಾವೇರಿ, ತುಮಕೂರು ಜಿಲ್ಲೆಗೆ ಹರಿಯುವಳೆ ಹೇಮಾವತಿ, ಕರುನಾಡಿನಲ್ಲಿ ಉಳಿಯುವಳೆ ಕಾವೇರಿ. ಗಡಿ ಭಾಷೆ ನದಿ ಜಾತಿ ವಿವಾದಗಳೇ ಜಾಸ್ತಿ, ವಿಜಯನಗರ ಉಕ್ಕಿನ ಕೈಗಾರಿಕೆ ಕನಸು ಬರಿ. ಗಡಿ ಭಾಷೆ ನದಿ ಜಾತಿ ವಿವಾದಗಳೇ ಜಾಸ್ತಿ, ವಿಜಯನಗರ ಉಕ್ಕಿನ ಕೈಗಾರಿಕೆ ಕನಸು ಬರಿ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ವಿಳಂಬಗತಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯ ವಿಳಂಬಗತಿ. ಆದರೇನು ಧೈರ್ಯ ಗೆಡೆವು ನಮ್ಮದು ಕನ್ನಡ ಶಕ್ತಿ, ಆದರೇನು ಧೈರ್ಯ ಗೆಡೆವು ನಮ್ಮದು ಕನ್ನಡ ಶಕ್ತಿ. ಹರಿಯುವಳೆ ಹೇಮಾವತಿ, ಉಳಿಯುವಳೆ ಕಾವೇರಿ, ತುಮಕೂರು ಜಿಲ್ಲೆಗೆ ಹರಿಯುವಳೆ ಹೇಮಾವತಿ, ಕರುನಾಡಿನಲ್ಲಿ ಉಳಿಯುವಳೆ ಕಾವೇರಿ. ಹರಿಯುವಳೆ ಹೇಮಾವತಿ, ಉಳಿಯುವಳೆ ಕಾವೇರಿ. ನೋಡಿ, ಈ ಹಾಡು ಮತ್ತು ಆ ಹೋರಾಟ
ಈ ಎರಡೂ ಕೂಡ ವ್ಯರ್ಥವಾಗಲಿಲ್ಲ. ನಮ್ಮ ಕರುನಾಡಿನಲ್ಲಿ ಕಾವೇರಿಯ ಹೋರಾಟಕ್ಕೆ ಆಚಂದ್ರಾರ್ಕವಾಗಿ ಯಾವತ್ತಿಗೂ ಜಯವೇ. ಎರಡನೇದಾಗಿ 1991ರಲ್ಲಿ ಹಂಪೆಯ ಕನ್ನಡ ವಿಶ್ವವಿದ್ಯಾಲಯದ ಸ್ಥಾಪನೆ ಆಯಿತು. ಮೂರನೇದಾಗಿ 1994ರಲ್ಲಿ ಬಳ್ಳಾರಿ ಜಿಲ್ಲೆಯ ತೋರಣಗಲ್ಲಲ್ಲಿ ವಿಜಯನಗರ ಉಕ್ಕಿನ ಕಾರ್ಖಾನೆ ಸ್ಥಾಪನೆಯಾಯಿತು. ಜೊತೆಗೆ ಅಲ್ಲಿ ಬಹುತೇಕ ಅಸಂಖ್ಯಾತ ಕನ್ನಡಿಗರಿಗೆ ಉದ್ಯೋಗದ ಒಂದು ಸೃಷ್ಟಿಯಾಯಿತು. ನಾಲ್ಕನೇದಾಗಿ 1998 2000ರಲ್ಲಿ ತುಮಕೂರು ಜಿಲ್ಲೆಗೆ ಹೇಮಾವತಿ ತಾಯಿ ಹರಿದು ಬಂದಳು. ಹೀಗೆ ಈ ಎಲ್ಲ ಹೋರಾಟಗಳು, ಅದರ ಹಿಂದಿನ ಈ ಹಾಡು, ಈ ಒಂದು ಧನ್ಯತಾ ಭಾವದೊಂದಿಗೆ ಧನ್ಯವಾದಗಳು.